ತುಂಬಾ ದಿನಗಳಿಂದ ಯೂಸ್ಡ್ ಬೈಕ್ ವಿಡಿಯೋ ಮಾಡ್ತಿದ್ದೀನಿ, ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬಾ ಜನ ಅದಕ್ಕೆ ಕಮೆಂಟ್ ಮಾಡ್ತಿದ್ದೀರಾ. ಮತ್ತೊಂದು ಇನ್ನೊಂದು ಬೇರೆ ಶಾಪ್ ಅಲ್ಲಿ ಇದೀನಿ ಯೂಸ್ಡ್ ಬೈಕ್. ಇಲ್ಲಿ ತುಂಬಾ ದೊಡ್ಡ ದೊಡ್ಡ ಬೈಕ್ ಗಳು ಇದಾವೆ. ಸೊ ಬನ್ನಿ, ಇಲ್ಲಿ ಯಾವ ಪ್ರೈಸ್ ಅಲ್ಲಿ ಬೈಕ್ ಸ್ಟಾರ್ಟ್ ಆಗುತ್ತೆ, ಬೇಸಿಕ್ ಪ್ರೈಸ್ ಇಂದ, ಮತ್ತೆ ಯಾವ ತರ ಬೈಕ್ ಗಳಿದಾವೆ, ಇಲ್ಲಿ ಲೋನ್ ಅವೈಲೇಬಲ್ ಇದೆಯಾ, ನಿಮಗೆ ಕಸ್ಟಮರ್ ಗೆ ಯಾವ ಪ್ರೈಸ್ ಅಲ್ಲಿ ಸಿಗತ್ತೆ, ಇಲ್ಲಿ ಏನ್ ಆಫರ್ ಗಳಿದಾವೆ, ಮತ್ತೆ ಬೈಕ್ ಕಂಡೀಷನ್ ಕೂಡ ನಾವು ನೋಡೋಣ. ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ಅಜ್ಮಲ್ ಪಾಷಾ ಅಂತ. ಓಕೆ, ನಿಮ್ ಶಾಪ್ ನೇಮ್ ಏನು? ಶೇಖ್ ಆಟೋ ಕನ್ಸಲ್ಟೆನ್ಸಿ. ಎಲ್ಲಿರೋದು ಸರ್? ವಿ ಪುರಂ ಬಸಪ್ಪ ಸರ್ಕಲ್. ಓಕೆ ಸರ್, ಇಲ್ಲಿ ನಿಮ್ಮ ಶಾಪ್ ಅಲ್ಲಿ ಏನು ಯಾವ ತರ ಗಾಡಿ ಇದೆ, ಫಸ್ಟ್ ಯಾವ ಪ್ರೈಸ್ ಅಲ್ಲಿ ಗಾಡಿಗಳು ಸ್ಟಾರ್ಟ್ ಆಗುತ್ತೆ? ಸರ್ ಇಲ್ಲಿ ಹೋಗಿ ನಿಮ್ಗೆ ಒಂದ್ 40,000 ಇಂದ 6 ಲಕ್ಷ 5 ಲಕ್ಷ ಅಷ್ಟವರೆಗೂ ಹೋಗುತ್ತೆ ಸರ್. ಸ್ಟಾರ್ಟಿಂಗ್ ಪ್ರೈಸ್ 40,000. ಓಕೆ, ಕಂಡೀಷನ್ ಗಾಡಿಗಳು? ಹೌದು, ಫುಲ್ ಕಂಡೀಷನ್ ಇರುತ್ತೆ ಸರ್. ಎಲ್ಲ ಇರೋದು ಎಲ್ಲ ಇವಾಗ ಲೇಟೆಸ್ಟ್ ಗಾಡಿನೇ. ಓಕೆ, ಇವಾಗ ಎಲ್ಲ ತೋರಿಸಿ ನಿಮ್ ವಿಡಿಯೋ ಅಲ್ಲಿ ಎಲ್ಲ ತೋರಿಸಿ ಇಲ್ಲಿ ಮಾಡ್ತೀನಿ ಸರ್. ಸೊ ಯಾವ ಗಾಡಿಯಿಂದ ಸ್ಟಾರ್ಟ್ ಮಾಡ್ತೀರಾ ಸರ್? ಬನ್ನಿ ಸರ್, ಇಲ್ಲಿಂದ ಥಂಡರ್ಬರ್ಡ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆ ಸರ್. ಇದು ಹೋಗಿ 18 ಮಾಡಲು, ಸಿಂಗಲ್ ಓನರ್. ಓಕೆ, ಇನ್ಶೂರೆನ್ಸ್ ಎಲ್ಲ ಪಿನ್ ಟು ಪಿನ್ ರನ್ನಿಂಗ್ ಇದೆ. ಇನ್ಶೂರೆನ್ಸ್? ಹೌದು, ಸಿಂಗಲ್ ಓನರ್ ಸರ್. ಬರೀ ಓಡಿಸಿರೋದು 6,000, ಒಂದು 8,000 ಓಡಿದೆ ಸರ್. ದಿನ ಶೋರೂಮ್ ವೆಹಿಕಲ್. ಓಕೆ, ಏನ್ ಕಾಸ್ಟ್ ಕೋಟ್ ಮಾಡ್ತಿದ್ದೀರಾ ಸರ್? ಸರ್ ಆಗ್ರೆ ನಿಮ್ಗೆ ಒಂದು ನಿಮ್ ಚಾನೆಲ್ ಇಂದ ಏನಾದ್ರು ಬಂದ್ರೆ 130 ವರೆಗೂ ಮಾಡಿಸ್ಕೊಡ್ತೀನಿ ಸರ್. 130ಗೆ? 130 ಸೇಮ್ ಕಾಸ್ಟ್, ಎರಡು ಸೇಮ್ ಕಾಸ್ಟ್. ಓಕೆ, ನೆಕ್ಸ್ಟ್ ಗಾಡಿ ಸರ್? ಸರ್ ಇಲ್ಲಿ 2022 ಮಾಡಲು ಬುಲೆಟ್. ಬರೀ 10,000 ಓಡಿರೋದು. 10,000? ಹೌದು. ಓಕೆ, ಇದು ಹೋಗ್ರೆ ನಿಮ್ಗೆ ಒಂದು 2,10,000 ವರೆಗೂ ಸಿಗುತ್ತೆ ಸರ್. 2 lakh? ಇದಕ್ಕೆ ಎಷ್ಟು ಜಾಸ್ತಿ? ಇದು ಲೇಟೆಸ್ಟ್ ಮಾಡಲ್ ಸರ್, 22 ಮಾಡಲು. ಓಕೆ, ಎಲ್ಲ ಇದೆ, ಎಲ್ಲ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರುತ್ತೆ. ನೆಕ್ಸ್ಟ್ ಗಾಡಿ? ನೆಕ್ಸ್ಟ್ ಮಿಟಿಯೋರ್ 350. ಓಕೆ, 23 ಮಾಡಲು, ಸಿಂಗಲ್ ಓನರ್, 3,000 ಓಡಿದೆ. ಮತ್ತೆ ಇನ್ಶೂರೆನ್ಸ್ ಎಲ್ಲ 5 years ಇನ್ಶೂರೆನ್ಸ್ ಬರುತ್ತೆ ಸರ್ ಇದರಲ್ಲಿ. ಸಿಂಗಲ್ ಓನರ್? ಹೌದು, ಸಿಂಗಲ್ ಓನರ್. ಎಲ್ಲಾ ಗಾಡಿ ಸಿಂಗಲ್ ಓನರ್. ಓಕೆ, ನೆಕ್ಸ್ಟ್ ಸರ್? ಸರ್ ಇದು 2021 ಮಾಡಲು. ಇದು 190ಗೆ ಮಾಡಿಸ್ಕೊಡ್ತೀನಿ ಸರ್, ಫೈನಲ್ 190ಗೆ? ಹೌದು, ಸಿಂಗಲ್ ಓನರ್. ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ಪಿನ್ ಟು ಪಿನ್ ರನ್ನಿಂಗ್. ಎಷ್ಟು ಕಿಲೋಮೀಟರ್ ಓಡಿದೆ ಸರ್? ಇದು 11,000 ಓಡಿದೆ ಸರ್ ಇದು. ಓಕೆ ಸರ್, ನೆಕ್ಸ್ಟ್ ಗಾಡಿ ಸರ್? ಸರ್ ಇದು CB 350. ಓಕೆ, ಹೋಂಡಾ. ಇದು ಹೋಗಿ 2021 ಮಾಡಲು. 2 ಗಾಡಿನೂ ಸೇಮ್ ಮಾಡಲು. ಓಕೆ, ಇನ್ಶೂರೆನ್ಸ್ 5 years ಇನ್ಶೂರೆನ್ಸ್ ಬರುತ್ತೆ. ಇದು ಹೋಗಿ ನಿಮ್ಗೆ 185 ರೇಂಜ್ ಅಲ್ಲಿ ಸಿಗುತ್ತೆ ಸರ್. 185 ರೇಂಜ್? ಹೌದು. ಓಕೆ, ನೆಕ್ಸ್ಟ್ ಗಾಡಿ ಸರ್? ಬನ್ನಿ, R15 V3. ಇದು ಹೋಗಿ 21 ಮಾಡಲು, ಸಿಂಗಲ್ ಓನರ್, 5 years ಇನ್ಶೂರೆನ್ಸ್ ಬರುತ್ತೆ ಇದ್ರಲ್ಲೂ. 5 years ಇನ್ಶೂರೆನ್ಸ್ ಇರುತ್ತೆ? ಹೌದು. ಓಕೆ, ಇದು 1,60,000 ಗೆ ಮಾಡಿಸ್ಕೊಡ್ತೀನಿ ಸರ್. 1,60,000 ಗೆ ಮಾಡಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸರ್? ಇದು R15 V4M. 22 ಮಾಡಲು, ಸಿಂಗಲ್ ಓನರ್, 5 years ಇನ್ಶೂರೆನ್ಸ್ ಬರುತ್ತೆ. ನಿಮ್ಗೆ ಒಂದ್ ಸಿಗ್ರೆ 1,70,000 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. ಮೈಲೇಜ್ ಎಷ್ಟಿರುತ್ತೆ ಸರ್? ಸರ್ ಇದು ಬಂದ್ರೆ ನಿಮ್ಗೆ ಒಂದು 35 to 40. ಓಕೆ ಸರ್, ನೆಕ್ಸ್ಟ್ ಸರ್? ಸರ್ 2016 ಮಾಡಲು, RC 200, KTM RC 200. ಓಕೆ, ಬರೀ 17,000 ಶೋರೂಮ್ ಇಂದ ರನ್ ಆಗಿರೋದು. ಟೈರು ನೋಡ್ಕೊಳ್ಬೇಕು ನೀವು. ಟೈರು, ಬಾಡಿ ಲೈನ್ ಕಂಡೀಷನ್, ಫುಲ್ ಕಂಡೀಷನ್, ಒಳ್ಳೆ ಕಂಡೀಷನ್ ಅಲ್ಲಿ ಇರುತ್ತೆ. ನಿಮ್ಗೆ 1,40,000 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. ಓಕೆ ಸರ್, ನೆಕ್ಸ್ಟ್ ಗಾಡಿ ಸರ್? ಸರ್ ಇದು MT-15. MT-15? ಹೌದು. ಓಕೆ ಸರ್. 2021 ಮಾಡಲು, ಸಿಂಗಲ್ ಓನರ್. ಇದು 5 years ಇನ್ಶೂರೆನ್ಸ್ ಇದೆ. ಓಕೆ, ಇದು ಹೋಗಿ ನಿಮ್ಗೆ 140 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. 140? ಹೌದು. ಎಷ್ಟು ಓಡಿದೆ ಸರ್? ಸರ್ ಇದು 10,000 ಓಡಿದೆ. 10? ಹೌದು. ಜೆನ್ಯೂನ್ 100% ಜೆನ್ಯೂನ್ ವೆಹಿಕಲ್ ಎಲ್ಲ. ಓಕೆ, ಟೈರು ನೋಡ್ಬೋದು ನೀವು. ಟೈರ್ ಕೂಡ ಹೊಸದೇ ಇದೆ? ಹೌದು. ಓಕೆ ಸರ್, ನೆಕ್ಸ್ಟ್? ಸರ್ ಇದು ಹೋಗಿ 2021 ಮಾಡಲು. ಓಕೆ, ಇದು ಡ್ಯೂಕ್ 200. ಡ್ಯೂಕ್? ಹೌದು. ಬರೀ 6,000 ಓಡಿದೆ ಸರ್ ಶೋರೂಮ್ ಇಂದ. ಹೌದು. ಓಕೆ, ಇದು ಹೋಗಿ ನಿಮ್ಗೆ 1,60,000 ರೇಂಜ್ ಅಲ್ಲಿ ಸಿಗುತ್ತೆ ಸರ್. 1,60,000? ಸಿಂಗಲ್ ಓನರ್? ಹೌದು, ಸಿಂಗಲ್ ಓನರ್, 5 years ಇನ್ಶೂರೆನ್ಸ್, ಪಿನ್ ಟು ಪಿನ್ ಎಲ್ಲ. ಓಕೆ, ನೆಕ್ಸ್ಟ್ ಗಾಡಿ ಸರ್? ಇದು ಬ್ಯಾಟ್ರಿ ಗಾಡಿ. ಇದು ಬ್ಯಾಟ್ರಿ? ಹೌದು. ಓಕೆ, ಇದು 2022 ಮಾಡಲು, ಸಿಂಗಲ್ ಓನರ್, 1,10,000 ಮಾಡಿಸ್ಕೊಡ್ತೀನಿ ಸರ್. 1,10,000? ಹೊಸದು ಎಷ್ಟಿರುತ್ತೆ ಇದು? ಸರ್ ಇದು ಹೊಸ ಗಾಡಿ ಹೋಗಿ ನಿಮ್ಗೆ 1,75,000 ಏನೋ ಇದೆ. ಓಕೆ, ಮೈಲೇಜ್ ಎಷ್ಟು ಕೊಡುತ್ತೆ? ಮೈಲೇಜ್ ನಿಮ್ಗೆ 110. 110? ಒನ್ ಟೈಮ್ ಬ್ಯಾಟ್ರಿ ಚಾರ್ಜ್? ಹೌದು. ರೈಡ್ ಮಾಡಕ್ಕೆ 110. ಓಕೆ, ನೆಕ್ಸ್ಟ್ ಗಾಡಿ? ಇಲ್ಲಿ GT 650. 2022 ಮಾಡಲು, ಸಿಂಗಲ್ ಓನರ್, 9,000 ಓಡಿದೆ. ಓಕೆ, ಇದು 3,30,000 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. 3,30,000? ಹೊಸದು ಎಷ್ಟಿರುತ್ತೆ ಸರ್ ಅದು? ಸರ್ ಇದು 4 ಲಕ್ಷ ಚಿಲ್ಲರೆ ಇದೆ. ಓಕೆ, ಮೈಲೇಜ್ ಎಷ್ಟು ಕೊಡುತ್ತೆ ಸರ್ ಅದು? ಮೈಲೇಜ್ ಕೊಡ್ರೆ ಒಂದು 25-30 ಅಷ್ಟೇ. ನೆಕ್ಸ್ಟ್ ಸರ್?
ಇದು ಕಿವೆ ಲೈಟ್ ಕಿವೆ ಲೈಟ್ ಇದು 2022 ಮಾಡಲು ಸಿಂಗಲ್ ಓನರು 6,000 ಓಡಿದೆ. ಇದು ಹೋಗಿ ನಿಮ್ಗೆ 2,10,000 ವರೆಗೂ ಮಾಡಿಸ್ಕೊಳ್ತೀನಿ ಸರ್. 2,10,000 ಮಾಡಿಸ್ಕೊಳ್ತೀನಿ. 4 ಲಕ್ಷ ಚಿಲ್ಲರೆ ಗಾಡಿ ಹೊಸದು. ಮೈಲೇಜ್ ಎಷ್ಟು ಕೊಡುತ್ತೆ ಸರ್? ಮೈಲೇಜ್ ಕೊಟ್ರೆ ನಿಮ್ಗೆ ಒಂದು 25 ರೇಂಜ್ ಅಲ್ಲಿ ಮೈಲೇಜ್ ಕೊಡ್ಬೇಕು ಸರ್. ಇದು ಸರ್ ಎಲ್ಲೂ ಟಚ್ ಆಗಿರಲ್ಲ? ಇಲ್ಲ, ಸಿಂಗಲ್ ಸ್ಕ್ರಾಚ್ ಇರಲ್ಲ ಗಾಡಿ ಮೇಲೆ. ಅದೆಲ್ಲ ನೋಟ್ ತಗೊಂಡ್ಬೋದು ಆರಾಮಾಗಿ. ನೆಕ್ಸ್ಟ್ ಗಾಡಿ ಸರ್. ಸರ್ ಇಲ್ಲಿ ಹೈನೆಸ್ 350 ಸೇಮ್ 21 ಮಾಡಲು ಸಿಂಗಲ್ ಓನರು. ಇನ್ಶೂರೆನ್ಸ್ ಎಲ್ಲ ಪಿನ್ ಟು ಪಿನ್ ರನ್ನಿಂಗ್ ಇದೆ. ಬರೀ 5,000 ಓಡಿರೋ ಗಾಡಿ ಇದು. ಬರೀ 5,000? ಹೌದು. ಇದು 185 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. ನೆಕ್ಸ್ಟ್ ಗಾಡಿ ಸರ್ ಮಿಟಿಯೋರ್ 650 23 ಮಾಡಲು. ಬರೀ 3,000 ಓಡಿರೋದು. 3,000? ಹೌದು. ಇನ್ನೇನು ಶೋರೂಮ್ ರಿಕಾರ್ಡೆಡ್ ಗಾಡಿ ಇದು. ನಿಮ್ಗೆ ಸಿಗ್ರೆ ಒಂದು 390 ವರೆಗೂ ಸಿಗುತ್ತೆ ಸರ್. 390? ಹೌದು. ಜೆನ್ಯೂನ್ ಗಾಡಿ, 100% ಜೆನ್ಯೂನ್ ಗಾಡಿ. 23 ಮಾಡಲು ಸಿಂಗಲ್ ಓನರ್, 5 years ಇನ್ಶೂರೆನ್ಸ್ ಎಲ್ಲ ಪಿನ್ ಟು ಪಿನ್ ರನ್ನಿಂಗ್ ಇದೆ ಸರ್. ನೆಕ್ಸ್ಟ್ ಗಾಡಿ ಸರ್ ಇದು ಎಕ್ಸ್ಪಲ್ಸ್ 200 4B ಇದು 2023 ಮಾಡಲು ಸಿಂಗಲ್ ಓನರ್, 5 years ಇನ್ಶೂರೆನ್ಸ್ ಎಲ್ಲ ಪಿನ್ ಟು ಪಿನ್ ರನ್ನಿಂಗ್ ಇದೆ. ಬಾಡಿ ಕಂಡೀಷನ್ ನೋಡ್ಬೋದು. ಬರೀ 6,000 ಓಡಿರೋ ಗಾಡಿ ಇದು. ಬರೀ 6,000? ಹೌದು. ಗಾಡಿ ಟೈರ್ ನೋಡ್ಕೊಳ್ಳಿ, ಬ್ರ್ಯಾಂಡ್ ನ್ಯೂ ಗಾಡಿ ಇರೋದು ಸರ್ ಇದು. ನಿಮ್ಗೆ ಆಗ್ರೆ ನಿಮ್ಗೆ ಒಂದು 145 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. ಎಷ್ಟಿದೆ ಸರ್ ಇದು? ಸರ್ 2 ಲಕ್ಷ ಚಿಲ್ಲರೆ ಇದೆ ಇದೂನು. ಎಷ್ಟು ವರ್ಷ ಗಾಡಿ ಇದು? ಸರ್ 23 ಮಾಡಲು. ಬರೀ ಬಿಟ್ವೀನ್ ಅಲ್ಲಿ ಇರ್ಬೋದು ಸರ್ ಮಂತು. ಸರ್ ನಿಮ್ಮ ಹತ್ರ ಲೋನ್ ಅವೈಲೇಬಲ್ ಇದೆಯಾ ನಿಮ್ಮ ಹತ್ರ? ಸರ್ ಲೋನ್ ಅವೈಲೇಬಲ್ ಇದೆ. ಸೇಟು ಲೋನ್ ಹಾಕ್ತೀನಿ, IDFC ಬ್ಯಾಂಕ್ ಲೋನ್ ಹಾಕೊಡ್ತೀನಿ. ಸಿವಿಲ್ ಕಡಿಮೆ ಇದೆ, ಸೇಟು ಲೋನ್ ಮಾಡಿಸ್ಕೊಡ್ತೀನಿ. ಅದೆಲ್ಲ ಇದ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್ ಹಾರ್ಲಿ ಸ್ಟ್ರೀಟ್ 750 2 ಗಾಡಿ ಇದೆ ಸರ್. ಇದು ಈ ಗಾಡಿ ಮಾಡಲು ರೆಡ್ ಕಲರ್ ಗಾಡಿ 20 ಮಾಡಲು ಸಿಂಗಲ್ ಓನರ್, 5 years ಇನ್ಶೂರೆನ್ಸ್. ಬರೀ 4,000 ಓಡಿರೋದು. ಬರೀ 4,000? ಹೌದು. ಸಿಂಗಲ್ ಓನರ್? ಹೌದು. ಮಾಡಲು 20 ಮಾಡಲ್ ಸಿಂಗಲ್ ಓನರ್ ಸರ್. ಸರ್ ಏನಾಗುತ್ತೆ ಸರ್ ಪ್ರೈಸ್ ಇದು? ಸರ್ 4 lakh ಗೆ ಮಾಡ್ಕೊಡ್ತೀನಿ. ಹೊಸದು ಎಷ್ಟಿರುತ್ತೆ ಸರ್? ಸರ್ ಹೊಸದು ಇವಾಗ ಬರ್ತಾ ಇಲ್ಲ, 7-8 lakh ಚಿಲ್ಲರೆ ಇತ್ತು ಗಾಡಿ. ನೆಕ್ಸ್ಟ್ ಸರ್ ಇದು ಸ್ಟ್ರೀಟ್ 750 18 ಮಾಡಲು. ಇದು 3,000 ಓಡಿದೆ, ಸಿಂಗಲ್ ಓನರ್, 5 years ಇನ್ಶೂರೆನ್ಸ್ ಬರುತ್ತೆ. ಇದು ಹೋಗಿ ನಿಮ್ಗೆ 3,75,000 ರೇಂಜ್ ಅಲ್ಲಿ ಮಾಡಿಸ್ಕೊಳ್ತೀನಿ. ಗಾಡಿ ನೋಡ್ಬೋದು, ಬರೀ 3,000 ಓಡಿರೋದು ಸರ್. ಇದು ಬರೀ 3,000? ಹೌದು. ಗಾಡಿ ಫುಲ್ ಹೊಸದೇ ಇದೆ. ಹೌದು. ಮೈಲೇಜ್ ಎಷ್ಟು ಕೊಡುತ್ತೆ ಸರ್? ಸರ್ ಮೈಲೇಜ್ ಕೊಟ್ರೆ ನಿಮ್ಗೆ 120 ಕೊಡ್ಬೋದು ಸರ್. ಸರ್ ನೆಕ್ಸ್ಟ್ ಗಾಡಿ ಸರ್. ಬನ್ನಿ ಸರ್. ಡ್ಯೂಕ್ 200 2021 ಮಾಡಲು ಸಿಂಗಲ್ ಓನರ್, 5 years ಇನ್ಶೂರೆನ್ಸ್ ಇದೆ. 1,65,000 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್ ಡ್ಯೂಕ್ 250 ಹೊಸ ಗಾಡಿ 24 ಮಾಡಲು. ಬರೀ 300 ಓಡಿರೋದು. ಬರೀ 300? ಬರೀ 300 ಓಡಿರೋದು. ಹೌದು. ಇದು ಹೋಗಿ ನಿಮ್ಗೆ 3,85,000 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. ಹೊಸದು ಎಷ್ಟಿರುತ್ತೆ ಸರ್? ಸರ್ ಇದು ಹೊಸದು 4 ಲಕ್ಷ ಚಿಲ್ಲರೆ ಇರ್ಬೋದು. ನೆಕ್ಸ್ಟ್ ಆ ಗಾಡಿ 2023 ಮಾಡಲು, ಸಿಂಗಲ್ ಓನರು. ಸಿಂಗಲ್ ಓನರು 9,000 ಓಡಿದೆ. ಅದು 3,30,000 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. 3,30,000? ಹೌದು. ಸರ್ ನೆಕ್ಸ್ಟ್ ಸರ್ BMW 310 GS 310 ಇದು. ಹೌದು. 22 ಮಾಡಲು ಸಿಂಗಲ್ ಓನರು, 9,000 ಓಡಿದೆ. 5 years ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಆಗ್ರೆ ನಿಮ್ಗೆ ಒಂದು 320 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. 320? ಹೌದು. ಹೊಸ ಗಾಡಿ 450 ಚಿಲ್ಲರೆ ಇದೆ ಸರ್. ಸರ್ ಮೈಲೇಜ್ ಎಷ್ಟು ಕೊಡುತ್ತೆ ಸರ್? ಮೈಲೇಜ್ ಕೊಟ್ರೆ ಒಂದು 25-30 ಅಷ್ಟೇ ಸರ್. ಹೌದು. ಸರ್ ಎಕ್ಸ್ಪಲ್ಸ್ 200 22 ಮಾಡಲ್ ಸಿಂಗಲ್ ಓನರ್, 10,000 ಓಡಿದೆ ಸರ್. 10,000 ಅಷ್ಟೇ? ಹೌದು. ಟೈರು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಸಿಂಗಲ್ ಓನರ್, 5 years ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ ಸರ್. ಇದು ಹೋಗಿ ನಿಮ್ಗೆ 130 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. 130? ಹೊಸದು ನಿಮ್ಗೆ 2 ಲಕ್ಷ ಚಿಲ್ಲರೆ ಇದೆ ಸರ್. ನೆಕ್ಸ್ಟ್ ಸರ್ ಇದು CB 300 ಹೋಂಡಾ CB 300 2024 ಮಾಡಲು ಸಿಂಗಲ್ ಓನರ್, 5 years ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಇದು ಆಗ್ರೆ ನಿಮ್ಗೆ ಒಂದು 2,40,000 ವರೆಗೂ ಮಾಡಿಸ್ಕೊಡ್ತೀನಿ ಸರ್. ಹೊಸ ಗಾಡಿ 3 ಲಕ್ಷ ಚಿಲ್ಲರೆ ಇದೆ. ಹೊಸ ಗಾಡಿ 3 ಲಕ್ಷ ಚಿಲ್ಲರೆ ಇದೆ. ಮೈಲೇಜ್ ಎಷ್ಟಿರುತ್ತೆ ಸರ್ ಇದು? ಮೈಲೇಜ್ ಆಗ್ರೆ ನಿಮ್ಗೆ ಒಂದು 35-40 ಬರ್ಬೋದು. ಓಕೆ ಬನ್ನಿ ಸರ್. ಬ್ಯಾಟ್ರಿ ಗಾಡಿ ಏತರ್ ಒಂದಿದೆ.
22 ಮಾಡಲು ಸಿಂಗಲ್ ಓನರ್ ಹಾ 1 lakh ಫೈರ್ ರೇಂಜ್ ಮಾಡಿಸ್ಕೊಡ್ತೀನಿ ಸರ್. 1 lakh ಹೊಸದು ಎಷ್ಟಾಗತ್ತೆ? ಹೊಸದು 2 ಲಕ್ಷ ಚಿಲ್ಲರೆ ಇದೆ ಸರ್ ಇದು. ಓಕೆ, ಇದ್ರಲ್ಲೂ 5 years ಇನ್ಶೂರೆನ್ಸ್ ಅಪ್ ಟು ಡೇಟ್ ಎಲ್ಲ ರನ್ನಿಂಗ್ ಇದೆ. ಎಲ್ಲಾ ಗಾಡಿಗಳಿಗೂ ಇನ್ಸೂರೆನ್ಸ್ ಇದೆ ನಿಮ್ಮ ಹತ್ರ ಇರೋದು? ಎಲ್ಲ ಸಿಂಗಲ್ ಓನರ್ ಗಾಡಿ? ಎಲ್ಲ ಸಿಂಗಲ್ ಓನರ್, ಎಲ್ಲ ಲೇಟೆಸ್ಟ್ ಮಾಡಲ್, ಎಲ್ಲ 5 years ಇನ್ಶೂರೆನ್ಸ್ ಬಂದೇ ಬರುತ್ತೆ ಶೋರೂಮ್ ಇಂದಾನೆ. ಎಲ್ಲ ಇದಿರುತ್ತೆ. ನಿಮ್ಮ ಆಫೀಸ್ ಯಾವತ್ತು ಓಪನ್ ಇರುತ್ತೆ? ಯಾವತ್ತ ರಜೆ ಅಂತ ಇರತ್ತಾ? ಎಲ್ಲಾ ಟೈಮ್ ಓಪನ್ ಇರುತ್ತೆ ಸರ್. ಬರೀ 15th August ಕನ್ನಡ ರಾಜ್ಯೋತ್ಸವ ಅದೆರಡಿಗೆ ಕ್ಲೋಸ್ ಆಗಿರೋದು. ಓಕೆ, ಮಿಕ್ಕಿ ಟೈಮ್ ಎಲ್ಲ ಓಪನ್ ಇರುತ್ತೆ ಸರ್. ಕಸ್ಟಮರ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಕಾಲ್ ಮಾಡ್ಬೇಕು ನೀವು ಮಾಡಿದ್ರೆ? ಸರ್ ನಮ್ ಕಸ್ಟಮರ್ 10:30 ಇಂಟು ರಾತ್ರಿ 9:30 10 o'clock ತನಕನೂ ಮಾಡಬಹುದು. ಓಕೆ, ಥ್ಯಾಂಕ್ ಯು.